ರಮೇಶನಿಗೆ ಅನ್ನದಾತ ರಮೇಶನಿಗೆ ಇದು APMC ಮಾರ್ಕೆಟ್ ಅಲ್ಲಿ ನಾನು ನಮ್ ಸುರೇಶ್ ಅಂಡ್ ಮಂಡಿಗೆ ಯಾವ್ದೋ ತರಕಾರಿ ವಿಷಯ ನೋಡಕ್ ಬಂದಾಗ ಇಲ್ಲಿ ಬಹಳಷ್ಟು ಜನ ರೈತರು ಗುಡ್ಬಂಡೆ ಬಾಗೇಪಲ್ಲಿ ಬಾರ್ಡ್ರು ಅಲ್ಲಿಂದ ಟೊಮೆಟೊ ಅದು ಇದು ಕೆಲವು ತರಕಾರಿಗಳು ತಂದು ಅದನ್ನ ರೇಟ್ ಇಲ್ದೆ ಅವ್ರಿಗೆ ಕೂಲಿ ಕೂಡ ಟ್ರಾನ್ಸ್ಪೋರ್ಟೇಶನ್ ಕೂಡ ಅವ್ರಿಗೆ ವರ್ಕೌಟ್ ಆಗದೆ ಅಲ್ಲಿರೋ ತೊಟ್ಟಿಗೆ ಸುರಿದು ಬಿಟ್ಟು ಗೋಣಿ ಚೀಲ ಕಾಲಿದ ಊಟ ಇಲ್ದೆ ಹಸ್ಕೊಂಡು ವಾಪಸ್ ಹೋಗ್ತಾ ಇದ್ರು. ಅವ್ರು ನಿಲ್ಸ್ ಕೇಳ್ದೆ ಏಮನ್ನ ಸೇರಿಸಿ ಚಾರ್ಜ್ ಮಾತ್ರ ಇಟ್ಕೊಂಡು ಬಂದೆ, ನನಗೆ ಕೂಲಿನೂ ವರ್ಕೌಟ್ ಆಗ್ಲಿಲ್ಲ, ಅದಕ್ಕೆ ತೊಟ್ಟಿಗೆ ಸುರಿದ್ಬಿಟ್ಟೆ, ಕಸಕ್ ಹೊಡೆದು ಬಿಟ್ಟೆ ಅಂದ್ರು. ಒಂದು ಎರಡನೇದು ಮೂಟೆ ಹೊರೋರು, ಈ ಮೂಟೆ ಹೊರೋರು ಪಾಪ ಇಲ್ಲಿಂದ ಹಿಡಿದು ಆ ಮೂಲೆಯಲ್ಲಿ ಹೋಟ್ಲಿಗೆ ಹೋಗಿ 100 ರೂಪಾಯಿ ಕೊಟ್ರೆ ಅವ್ರನ್ನೆಲ್ಲ ಇನ್ಕಮ್ ಮಾಡಿದೆ. 100 ರೂಪಾಯಿ ಕೊಟ್ರೆ ಒಂದಿಷ್ಟು ಚಿತ್ರಾನ್ನ ಒಂದು ಬೋಂಡ ಕೊಡ್ತಾರೆ, ನಮ್ಗೆ ಯಾವ ಮೂಲೆಗೂ ಸಾಲಲ್ಲ ಅಂತೇಳಿ ಹಮಾಲಿಗಳು ಮೂಟೆ ಹೊರೋರು ಇವರೆಲ್ಲರೂ ಕೂಡ ಅದನ್ನೇ ಹೇಳುದು. ಇಲ್ಲಿ ಮೂಟೆ ಹೊರೋದ್ರಿಂದ ಹಿಡಿದು ಪ್ರತಿಯೊಬ್ರು ಕೂಡ ಬಹಳ ಕಷ್ಟ ಇದೆ ಊಟಕ್ಕೆ. ಮೊದ್ಲೇ ಇಂದಿರಾ ಕ್ಯಾಂಟೀನ್ ಇತ್ತು, ಅದು ನಿಲ್ಸವ್ರೆ. ಪುಣ್ಯಾತ್ಮರು ನೀವು ವಾರಕ್ಕೆ 2 ದಿವಸ ಇಲ್ಲಿ ಕೊಡ್ತಾ ಇದ್ದೀರಿ. ನಾವ್ ಬೆಳಗ್ಗೆ ನಿಮ್ಮ ಹತ್ರ ತಿಂಡಿ ತಿಂದು ಆದ್ರೆ ಮಧ್ಯಾಹ್ನದ ಊಟನು ಇದ್ರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ. ಮಧ್ಯಾಹ್ನದ ಊಟನು ಸೇರಿ ನಮ್ಗೆ ಇನ್ನೊಂದ್ 100-200 ರೂಪಾಯಿ ಕೂಲಿ ವರ್ಕೌಟ್ ಆದಂಗ ಆಯ್ತು ಅನ್ನೋ ಮಾತನ್ನ ಹೇಳಿದ್ರು. ಅದು ಇವತ್ತಿಗೆ ನಾನು ಪ್ರಾರಂಭ ಮಾಡಿ ಇವತ್ತಿನ ದಿನಕ್ಕೆ 2 ವರ್ಷ ಆಯ್ತು. ಸತತವಾಗಿ 2 ವರ್ಷಗಳ ಕಾಲದಿಂದ ನಾನು ನಡೆಸ್ಕೊಂಡ್ ಬರ್ತಾ ಇದ್ದೀನಿ. ಈ ತರಕಾರಿ ಮಾರ್ಕೆಟ್ ಅಲ್ಲಿ 2 ದಿವಸ ವಾರಕ್ಕೆ ನಾನು ಮಾಡ್ತಿರೋವಾಗ ಹೂವಿನ ಮಾರ್ಕೆಟ್ ಅಲ್ಲಿ ಕೆಲವು ರೈತರು ಫೋನ್ ಮಾಡಿದ್ರು ನಂಗೆ, ಅಲ್ಲಿನ ಕೂಲಿ ಕಾರ್ಮಿಕರು ರೈತರು. ಏನಣ್ಣ ಬರೀ ತರಕಾರಿ ಮಾರ್ಕೆಟ್ ಅಲ್ಲೇ ಕೊಡ್ತೀಯಾ? ನಾವು ಸುಮಾರು 100 ಕಿಲೋಮೀಟರ್ ಇಂದ ಬೆಳಗಿನ ಜಾವನ ಎದ್ದು ಹೂ ಬಿಡಿಸಿ ಮೂಟೆಗಳು ಎತ್ಕೊಂಡು ಗಾಡಿಗಳ 2 ವೀಲರ್ ಬರ್ತೀವಿ 6 ಗಂಟೆಗೆ. ನಮ್ಗೆ ಹೂವಿನ ಮಾರ್ಕೆಟ್ ಅಲ್ಲೂ ನೀವು ಅನ್ನದಾನ ಮಾಡ್ಬೇಕು ಅನ್ನೋ ಮಾತನ್ನ ಹೇಳಿದ್ರು. ಸೊ ಈಗ ಪ್ರತಿ ಸೋಮವಾರ ಹೂವಿನ ಮಾರ್ಕೆಟ್ ಅಲ್ಲಿ ಕೂಡ ಅನ್ನದಾನವನ್ನ 1000 ಜನ ಊಟ ಮಾಡ್ತಾ ಇದ್ದಾರೆ. ಸಂತೃಪ್ತಿಯಾಗಿ ನಡೀತಾ ಇದೆ. ಹಾಗಾಗಿ ನನಗಿದು ಮೊದ್ಲಿಂದಾನು ಒಂದು ಅನ್ನದಾನ, ಇದು ನಮ್ಮ ತಂದೆಯವರಿಂದ ಕಲಿತೆ. ನಮ್ಮ ತಂದೆಯವರು ಊಟ ಮಾಡ್ತಿದ್ದಾಗ ಮೊದ್ಲು ಭಿಕ್ಷುಕರು ಜಾಸ್ತಿ ಬರೋರು ಊಟ ಟೈಮ್ಗೆ. ನಮ್ಮದು 2-3 ಸಾರಿ ನಮ್ ತಾಯಿನ ಕರೆಯೋರು. ಇದು ಸತ್ಯ ಕತೆ. ಅಲ್ಲಿ ಊಟ ಯಾರೋ ಬಂದವ್ರೆ ಭಿಕ್ಷುಕರು, ಅವ್ರು ಊಟ ಕೊಡು ಅಂತ. ನಮ್ ರಮೇಶ್ ಅನ್ನೋರು ಆಗ್ಲೇ ಹೇಳಿದ್ರು, ಟೊಮೆಟೊ ತರಕಾರಿಗಳು ಎಲ್ಲ ಬೆಲೆ ಕುಸಿತ ಆದಾಗ ನಾವು ರೈತರ ಪರವಾಗಿ ನಾವು ವರ್ತಕರಾಗಿದ್ದೀವಿ. ಇಲ್ಲಿ ನಾವ್ ಎಷ್ಟೋ ಸಾರಿ ಅವ್ರ ಬಾಡಿಗೆಗೆಲ್ಲ ಎಲ್ಲ ಬಿಸಾಕ್ ಹೋಗುವಂತ ಟೈಮಲ್ಲಿ ಅವ್ರನ್ನ ನೋಡಿ ಅವ್ರ ಕಷ್ಟ ಅರ್ಥಕೊಂಡು ಅವತ್ ರಮೇಶ್ ಅನ್ನೋರು ಅಂದ್ಕೊಂಡು ಅನ್ನದಾನ ಸ್ಟಾರ್ಟ್ ಮಾಡಿದ್ರು. 2 ವರ್ಷ ಸತತವಾಗಿ ಕಂಪ್ಲೀಟ್ ಆಗಿ 3ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಅವ್ರು ಮೊದಲನೇದಾಗಿ ಅವ್ರ ಕುಟುಂಬಕ್ಕೆ ದೇವ್ರು ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ದೇವ್ರಲ್ಲಿ ಪ್ರಾರ್ಥಿಸ್ತೀನಿ. ಅದೇ ರೀತಿಯಾಗಿ ಈ ನಮ್ಮ ಮಾರ್ಕೆಟ್ ಅಲ್ಲಿ ಎಲ್ಲಾ ಪಕ್ಕದ ರಾಜ್ಯಗಳಿಂದ, ಆಂಧ್ರದಿಂದ, ಕೇರಳದ, ತಮಿಳ್ನಾಡು ಎಲ್ಲ ಬರ್ತಾರೆ. ನಮ್ ಕೂಲಿ ಕಾರ್ಮಿಕರು ಬರ್ತಾರೆ. ಅವರಿಗೆ ಉತ್ತಮವಾದ ಗುಣಮಟ್ಟದ ತಿಂಡಿ ಸಿಗ್ತಾ ಇದೆ. ಯಾಕೆಂದ್ರೆ ಒಂದು ಹೋಟ್ಲಲ್ಲಿ ಎಲ್ಲೇ ಹೋಗ್ಲಿ ಗುಣಮಟ್ಟದ ತಿಂಡಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ ನಾವು ನೋಡ್ತೀವಲ್ಲ, ಇಲ್ಲಿ ಇವಾಗ ಬೆಲೆ ಜಾಸ್ತಿ ಇದ್ದಾಗ ಕಲುಷಿತ ತರಕಾರಿ ಹಾಕಿ ಹೋಟ್ಲಲ್ಲಿ ಮಾಡುವಂತ ಪರಿಸ್ಥಿತಿ ಇರುತ್ತೆ. ಅಂತ ಟೈಮಲ್ಲಿ ಇಂಥ ಗುಣಮಟ್ಟದ ತಿಂಡಿ ಕೊಡ್ತಾ ಇದಾರೆ ಅಂದ್ರೆ ಅದಕ್ಕೆ ನಮ್ಮ ರಮೇಶ್ ಅನ್ನೋರು ಅನ್ನದಾತ ಮಹಾಪ್ರಭು ಈ ಮಾರ್ಕೆಟ್ ಅಲ್ಲಿ ಕೊಡ್ತಾ ಇದಾರೆ ಅಂದ್ರೆ ತಪ್ಪಾಗ್ಲಾರ್ದು. ಅದೇ ರೀತಿ ಈಗ ಬರಗಾಲ, ಮಳೆ ಇಲ್ಲ, 3 ತಿಂಗಳಾಗಿದೆ ಮಳೆ ಬಿದ್ದು. ಮಾರ್ಕೆಟ್ ಅಲ್ಲಿ ನೋಡು, ಜನ ಇಲ್ಲ, ತರಕಾರಿ ಇಲ್ಲ, ಬೆಳೆ ಬೆಳೆಯಕ್ಕಾಗಲ್ಲ, ಇಳುವರಿ ಬರಲ್ಲ. ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆನ ಬರಗಾಲ ಪೀಡಿತ ಅಂತೇಳಿ ಘೋಷಣೆ ಮಾಡ್ಬೇಕು ಅಂತೇಳಿ ನಮ್ಮ ರಮೇಶ್ ಹೇಳಿದ್ದಾರೆ. ಇದರಿಂದ ಬೇಕಾದ್ರೆ ನಮ್ಮ ರಮೇಶ್ ನಿಂದೆ ನಾವೆಲ್ಲ ಇರ್ತೀವಿ. ಅದನ್ನ ನಮ್ಮ ರಮೇಶ್ ಸಾಥ್ ಕೊಟ್ಟು ಎಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಇನ್ನು ಬರಗಾಲ ಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡ್ಲಿ ಅಂತೇಳಿ
ಕೇಳ್ಕೊಳ್ಳಿ ಅಂತ ಟೈಮಲ್ಲಿ ಮೊದಲನೇ ವಾರ, 2ನೇ ವಾರ, 3ನೇ ವಾರ ಕೊಡೋ ಟೈಮಲ್ಲಿ ನಾವು ಯಾರೋ ಬಿಡ್ತಾ ಇರ್ತಾರಲ್ಲ ಕೈಯಲ್ಲಿ ಆಗ್ದಿದ್ದವ್ರು ಮೈ ಪರ್ಚ್ಕೊಂಡಂಗೆ ಅಂತವ್ರು ಆಡ್ಕೊಳೋರು ಜಾಸ್ತಿ. 2 ವಾರ, ತಿಂಗಳು, 2 ತಿಂಗಳು ಕೊಡ್ತಾರೆ, ಆಮೇಲೆ ನಿಲ್ಲಿಸ್ತಾರೆ. ಯಾವ್ದೋ ರಾಜಕೀಯ ಗಿಮಿಕ್ಕು ಎಲೆಕ್ಷನ್ಗಾಗಿ ಯಾವ್ದೋ ಒಂದ್ ಮಾಡ್ಬಿಟ್ಟು ಆಮೇಲೆ ಎಲೆಕ್ಷನ್ ಅಲ್ಲಿ ಗೆದ್ದಾದ್ಮೇಲೆ ಮಾಡಲ್ಲ ಅಂತೇಳಿ ಹೇಳಿದ್ರು. ಅವ್ರಿಗೆ ಉತ್ತರ ಈ ಮೂಲಕ 2 ವರ್ಷ ಸತತವಾಗಿ ಕೊಟ್ಟು ತೋರ್ಸಿದ್ದಾರೆ. ಅವರು ಅಂದ್ಕೊಳ್ಳೋ ಅಂತವ್ರಿಗೆ ಸೂಕ್ತ ಉತ್ತರ ಕೊಟ್ಟು ಈಗ 3ನೇ ವರ್ಷಕ್ಕೆ ಕಾಲಿಟ್ಟು ಇನ್ನು ಸತತವಾಗಿ ಇದೇ ರೀತಿ ಕೊಡ್ತಾರೆ. ಹಂಗ ನಮ್ಮ ರಮೇಶ್ ಅವ್ರು ಹೇಳ್ದಂಗೆ ಇವಾಗ 2 ದಿನ ಅವ್ರು ಕೊಡ್ತಾರೆ, ಇನ್ನ 5 ದಿನ ವಾರದಲ್ಲಿ ಯಾರನ್ನ ಪುಣ್ಯಾತವ್ರು ಕೊಟ್ಟು ಈ ಸೇವೆ ಮಾಡ್ಲಿ, ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ, ಅಂದ್ಕೊಂಡವ್ರೆ ಕೊಡ್ಲಿ ಅಂತೇಳಿ ನಾವು ಕೇಳ್ಕೊತೀವಿ. ಇಲ್ವಳ್ಳಿ ರಮೇಶ್ ಅನ್ನೋರ್ ಸೊಸೆ. ಇವತ್ತಿಗೆ ನಾವು ಅನ್ನದಾನ ಸ್ಟಾರ್ಟ್ ಮಾಡಿ APMC ಮಾರ್ಕೆಟ್ ಅಲ್ಲಿ 2 ವರ್ಷ ತುಂಬಿ 3ನೇ ವರ್ಷಕ್ಕೆ ಕಾಲಿಡ್ತಾ ಇದೀವಿ. ಇದೊಂದ್ ಕಡೆ ನಮಗ್ ಸಂತೋಷ, ಮತ್ತೆ ಇನ್ನೊಂದ್ ಕಡೆ ಹೆಮ್ಮೆನೂ ಅನ್ಸುತ್ತೆ. ಕೆಲವರೆಲ್ಲ ಹೇಳ್ತಿದ್ರು 1-2 ತಿಂಗಳು 3 ತಿಂಗಳು ಕೊಟ್ಬಿಟ್ಟು ನಿಲ್ಸ್ಬಿಡ್ತಾರೆ ಅಂತ. ಇದು 3ನೇ ವರ್ಷ ಈಗ. ಸೊ ನಿಜವಾಗ್ಲೂ ಖುಷಿ ಆಗುತ್ತೆ. ಅಣ್ಣ, ನಾವ್ ಆಕ್ಚುಲಿ ಸ್ಟಾರ್ಟ್ ಮಾಡಿದಾಗ ಇಲ್ಲಿ APMC ಮಾರ್ಕೆಟ್ ಅಲ್ಲಿ ಬರೀ 2 ದಿನ ಕೊಡ್ತಿದ್ವಿ. ಈಗ ಹೂ ಮಾರ್ಕೆಟ್ ಅಲ್ಲಿ ಇನ್ನೊಂದ್ ದಿನ ಸೋಮವಾರ ಹೂ ಮಾರ್ಕೆಟ್ ಅಲ್ಲಿ ಸ್ಟಾರ್ಟ್ ಮಾಡಿದೀವಿ. ಒಂದ್ 400-500 ಜನ ಅಂತೂ ತಿಂತಾರಣ್ಣ ಮಿನಿಮಮ್. ಒಂದ್ 400 ಜನ ಬುಧವಾರ, ಶನಿವಾರ, ಮತ್ತೆ ಅಲ್ಲಿ ಸೋಮವಾರ. ಇಲ್ಲಿ ಹೂ ಮಾರ್ಕೆಟ್ ಅಲ್ಲಿ ಸೋಮವಾರ ಕೊಡ್ತೀವಿ. ಅಪ್ಪ ಹೇಳ್ದಂಗೆ ಈಗ ವಾರದಲ್ಲಿ 2 ದಿನ ನಾನ್ ಕೊಡ್ತಿದೀನಿ. ಇನ್ನೂ ತುಂಬಾ ಸ್ಥಿತಿವಂತರಿದ್ದಾರೆ. ಇನ್ನೊಂದ್ 5 ದಿನ ಇರುತ್ತಲ್ಲ, ಯಾರಾದ್ರೂ ಹಂಚ್ಕೊಂಡ್ರೆ ಇನ್ನೂ ಖುಷಿ ಆಗುತ್ತೆ. ಅದಕ್ಕೋಸ್ಕರ ಮಾಧ್ಯಮದ ಮೂಲಕ ಬರ್ತಿದೀನಿ ಅಂತ ಹೇಳಿದ್ರು. ಅದು ಒಂಥರ ಮೋಟಿವೇಟ್ ಮಾಡಂಗೆ. ಈಗ ವಾರದಲ್ಲಿ ಬರೀ 2 ದಿನ ಕೊಟ್ರೆ ಇನ್ನು 5 ದಿನ ಎಂಟಿ ಇರುತ್ತಲ್ಲ. ಸೊ ಯಾರಾದ್ರೂ ಚೆನ್ನಾಗಿರೋರು ಕೊಡೋಂತವ್ರಿಗೂ ಇಷ್ಟ ಕೊಟ್ರೆ ನಮಗೂ, ಕೆಲವ್ರು ಅನ್ನದಾನ ಊಟ ತಿನ್ನೋದು ನೋಡಿ ನಮ್ಗೆ ಖುಷಿ ತರುತ್ತಲ್ಲ, ಅಂತವ್ರು ಖಂಡಿತ ಹಂಚ್ಕೋಬಹುದು. ಇನ್ನು 5 ದಿನ ಇರುತ್ತೆ. ರಮೇಶನಿಗೆ, ಅನ್ನದಾತ ರಮೇಶನಿಗೆ.